ಹಾಯ್ ಎಲ್ರಿಗೂ ನಮಸ್ಕಾರ. ಲೋಕ್ ದರ್ಶನ್ ಡಿಜಿಟಲ್ಗೆ ಸ್ವಾಗತ. ನಾನು ವಿದ್ಯಾ. ಕಾಂಗ್ರೆಸ್ ಸರ್ಕಾರದ ದಬ್ಬಾಳಿಕೆ ಮತ್ತು ಬಿಜೆಪಿ ನಾಯಕರ ಮೇಲಿನ ಹಲ್ಲೆಯನ್ನ ಖಂಡಿಸಿ ಇಂದು ಬೆಳಗಾವಿಯಲ್ಲಿ ಬಿಜೆಪಿ ಬೃಹತ್ ಆಕಾರವಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಇಲ್ಲಿದೆ ಅದರ ಸಂಪೂರ್ಣ ವಿವರ. ನೀಟ್ ಪರೀಕ್ಷೆ ಫಲಿತಾಂಶದ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿದಾವೆ ಅಂಥೇಳಿ ಒಂದು ವಿದ್ಯಾರ್ಥಿಗಳ ವೇಷದಲ್ಲಿ ಒಂದು ಹೋರಾಟವನ್ನು ಶಾಂತಿಯುತವಾಗಿ ಮಾಡಬೇಕಾಗಿತ್ತು. ಇವತ್ತು ಆ ಹೋರಾಟ ಯಾವ ರೀತಿ ನಡೆದಿದೆ ಅಂದರೆ, ಇವತ್ತು ಪಾಕಿಸ್ತಾನ ಬಾಂಗ್ಲಾದೇಶದ ವಿದೇಶಗಳಿಂದ ಇವತ್ತು ಹಣ ಅವ್ರಿಗೆ ಸಂದಾಯ ಆಗ್ತಾ ಇದೆ. ಅದ ಪ್ರತಿಭಟನೆ ಹೋರಾಟ ಯಾವ ರೀತಿ ಇತ್ತಂದ್ರೆ ಅವ್ರದ್ದು ಆ ಹೋರಾಟದಲ್ಲಿ ಲಾಂಗು, ಮಚ್ಚು, ಬಡಿಗೆ, ಕಲ್ಲುಗಳಿಂದ ಅವ್ರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಅವ್ರ ಉದ್ದೇಶ ಏನದಪ್ಪ ಅಂತಂದ್ರೆ, ಈ ಭವ್ಯ ಭಾರತದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು. ಯಾವ ರೀತಿ ಬಾಂಗ್ಲಾದೇಶದಲ್ಲಿ, ನೇಪಾಳದಲ್ಲಿ ಹೋರಾಟ ಆ ಟೈಪ್ ಒಂದು ಹೋರಾಟ ಮಾಡಿ ಈ ಜಗತ್ತಿನಲ್ಲಿ ಒಂದು ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತದ ಒಂದು ಹೆಸರನ್ನು ಕೆಡಿಸಬೇಕು, ಸನ್ಮಾನ್ಯ ನರೇಂದ್ರ ಮೋದಿ ಅವರ ಹೆಸರನ್ನು ಕೆಡಿಸಬೇಕು, ಅವ್ರು ತೇಜೋವಧೆ ಮಾಡ್ಬೇಕಂತೇಳಿ ಇವತ್ತು ಹಿಂಸಾಚಾರವಾಗಿ ಹೋರಾಟವನ್ನು ಅವ್ರು ಮಾಡ್ತಾ ಇದ್ದಾರೆ. ಆದರೆ ಈ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಖಂಡಿಸ್ತದೆ. ಇವತ್ತು ಅಲ್ಲಿ ನೀವು ನೋಡ್ಬೋದು, ಆ ಹೋರಾಟದಲ್ಲಿ ಒಬ್ಬ ಮಾಧ್ಯಮ ಮಿತ್ರ ಸಹೋದರಿ ಮಹಿಳೆಯನ್ನು ಯಾವ ರೀತಿ ನಡೆಸ್ಕೊಂಡಾರ, ಆ ಮಹಿಳೆಯರ ಮೇಲೆ ಯಾವ ರೀತಿ ಅವರು ಧುಮುಕಿ ಹಲ್ಲೆಯನ್ನು ಮಾಡಿದ್ದಾರೆ, ನಾವು ಎಲ್ಲ ಮೀಡಿಯಾದಲ್ಲಿ ನೋಡಿದ್ದೀವಿ. ಆದರೆ ಇವತ್ತು ಕರ್ನಾಟಕ ರಾಜ್ಯದೊಳಗೆ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯಲ್ಲಿ 80 ಲಕ್ಷ ರೂಪಾಯಿ ಒಬ್ಬೊಬ್ಬರಿಗೆ ಭ್ರಷ್ಟಾಚಾರ ನಡೆದೈತಿ. ಆಡಿಯೋನು ಕೂಡ ಮೊಹಮ್ಮದ್ ಅನರ್ದೊಂದು ಆಡಿಯೋನು ಕೂಡ ರಿಲೀಸ್ ಆಗಿದೆ. ಆದರೆ ಇವು ಯಾವ ರಾಹುಲ್ ಗಾಂಧಿ ಅವ್ರಿಗೆ ಕಾಣ್ತಾ ಇಲ್ಲ. ಇವತ್ತು ಹಿಮಾಚಲ ಪ್ರದೇಶದಲ್ಲಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆದವು, ಬೋರ್ಡ್ ಎಕ್ಸಾಮ್ದು. ತೆಲಂಗಾಣದ ಕಾಂಗ್ರೆಸ್ ಸರ್ಕಾರದ ಅಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆದವು, ತಮಿಳುನಾಡಿನೊಳಗೆ ಲೀಕ್ ಆದವು, ಪಂಜಾಬ್ದಾಗ ಲೀಕ್ ಆದವು, ಜಮ್ಮು ಕಾಶ್ಮೀರದಾಗ ಲೀಕ್ ಆದವು. ಅವು ಯಾವ ರಾಹುಲ್ ಗಾಂಧಿ ಅವ್ರಿಗೆ ಕಾಣಲಿಲ್ಲ. ಧಾರವಾಡದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ರು, ಆದರೆ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದವ್ರು ಯಾರು? ಇದೇ ಕಾಂಗ್ರೆಸ್ ಸರ್ಕಾರ. ಅವಾಗ ರಾಹುಲ್ ಗಾಂಧಿ ಕಾಣಲಿಲ್ಲ, ಅವಾಗ ರಾಹುಲ್ ಗಾಂಧಿ ಬಂದಿಲ್ಲಿ ಹೋರಾಟ ಮಾಡಲಿಲ್ಲ. ಇವತ್ತು KPSC ಒಳಗೆ ಸಾಕಷ್ಟು ಅವ್ಯವಹಾರ ನಡೆದದ, ಭ್ರಷ್ಟಾಚಾರ ನಡೆದದ, ಅದು ಕೂಡ ರಾಹುಲ್ ಗಾಂಧಿ ಕಾಣ್ತಾ ಇಲ್ಲ. ಇವತ್ತು ದೇಶವನ್ನು ಅಸ್ಥಿರಗೊಳಿಸಬೇಕು, ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕನ್ನುವಂಥ ಉದ್ದೇಶ ಇವತ್ತು ಕಾಂಗ್ರೆಸ್ ಪಕ್ಷದ. ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ವಾಂಗ್ಚುಕ್ ಅವರ ಪತ್ನಿ ಕೂಡ ಹೇಳಿದ್ದಾರೆ, ರಾಹುಲ್ ಗಾಂಧಿ ಅವರು ದೇಶದಲ್ಲಿ ನಾಟಕ ಮಾಡತ್ತಾರ ಅಂತ ಹೇಳಿದ್ದಾರೆ. ಗೀತಾಂಜಲಿ ಮೇಡಮ್ ಅವ್ರು ಹೇಳಿದ್ದಾರೆ. ಆದರೆ ಇವತ್ತು ರಾಹುಲ್ ಗಾಂಧಿ ಅವರು ನಾಟಕವನ್ನು ಮಾಡಿ ಇವತ್ತು ಒಂದು ದೇಶಕ್ಕೆ ಒಂದು ಅವಮಾನ ಮಾಡುವಂಥ ಕೆಲಸವನ್ನು ಇವತ್ತು ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಅವ್ರಿಗೆ ಭಾರತೀಯ ಜನತಾ ಪಾರ್ಟಿ ಧಿಕ್ಕಾರವನ್ನು ಹೇಳ್ತಾ ಇದ್ದಾರೆ.
ಇವತ್ತಿನ ಪ್ರತಿಭಟನೆ ಕಾರಣ ಏನಂತಂತಂದರೆ ಇಡೀ ಜಗತ್ತಿಗೆ ಗೊತ್ತಿರ್ತಕ್ಕಂಥದ್ದು, ಇಡೀ ರಾಷ್ಟ್ರಕ್ಕೆ ಗೊತ್ತಿರ್ತಕ್ಕಂಥದ್ದು. CJP ಏನು ಮೇ 16, 2026ರಂದು ಸಾಮಾಜಿಕ ಜಾಲತಾಣದ ಮುಖಾಂತರ ಆರಂಭ ಆಗಿರ್ತಕ್ಕಂಥ ಒಂದು ಆತಂಕೀಯ ಚಟುವಟಿಕೆಗಳನ್ನು ರಾಷ್ಟ್ರದಲ್ಲಿ ಸೃಷ್ಟಿಸಬೇಕು, ಅದರ ಮುಖಾಂತರ ಭಾರತದಲ್ಲಿನ ಶಾಂತಿಯನ್ನು ಕದಡಬೇಕಂತಕ್ಕಂಥ ವಿಚಾರಗಳನ್ನು ಇಟ್ಕೊಂಡು ಅವರು ಆರಂಭ ಮಾಡಿರ್ತಕ್ಕಂಥ CJPಯ ಹೋರಾಟ. ಅದಕ್ಕೆ ನಮ್ಮ ರಾಷ್ಟ್ರದ ಅಧಿಕೃತ ರಾಜಕೀಯ ಪಕ್ಷಗಳಾಗಿರ್ತಕ್ಕಂಥ ಕಾಂಗ್ರೆಸ್ ಆಗಿರ್ಬೋದು, ಆಮ್ ಆದ್ಮಿ ಪಾರ್ಟಿ ಆಗಿರ್ಬೋದು, ಟ್ರೈಮಲ್ ಕಾಂಗ್ರೆಸ್ ಆಗಿರ್ಬೋದು, ಈ ಥರದ ನಾಯಕರುಗಳು ಕೂಡ ಹೋಗಿ ಇವತ್ತು CJPಯ ವೇದಿಕೆ ಮುಖಾಂತರ ರಾಷ್ಟ್ರ ವಿರೋಧಿ, ಧರ್ಮ ವಿರೋಧಿ, ಜಾತಿ ನಿಂದನೆ, ನಮ್ಮ ರಾಷ್ಟ್ರದ ರಾಷ್ಟ್ರ ಪುರುಷರ ನಿಂದನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು CJP ವೇದಿಕೆ ಮುಖಾಂತರ ಮಾಡ್ತಾ ಇದ್ದಾರೆ. ಇವರೇನು ಹೇಳ್ತಾ ಇದ್ದಾರೆ, ಇವತ್ತು ನಾವು ನೀಟ್ ಏನು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು ಅದರ ವಿರುದ್ಧ ನಮ್ಮ ಹೋರಾಟ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಆರಂಭ ಆಗಿರ್ತಕ್ಕಂಥ ಹೋರಾಟ. ಇವತ್ತು ಕೇಂದ್ರ ಸರ್ಕಾರ ಆ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಏನು ಸೋರಿಕೆ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಸೂಕ್ತ ಕಾನೂನು ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಅದರೊಳಗಡೆ ಭಾಗಿಯಾಗಿರ್ತಕ್ಕಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಫರ್ದರ್ ಇನ್ವೆಸ್ಟಿಗೇಷನ್ಗೆ ಮೇಲಿನ ಅಧಿಕಾರಿಗಳಿಗೆ CBIಗೂ ಕೂಡ ಕೇಸನ್ನು ಹಸ್ತಾಂತರ ಮಾಡಲಾಗಿದೆ. ಇದೆಲ್ಲವೂ ಆದರೂ ಕೂಡ ಶಿಕ್ಷಣ ಮಂತ್ರಿಗಳ ರಾಜೀನಾಮೆಯನ್ನು ಕೇಳ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ. ಒಂದು ವೇಳೆ ಕ್ರಮ ತೆಗೆದುಕೊಂಡು ಆದಮೇಲೆ ಎಕ್ಸಾಮಿನೇಷನ್ ಆಯಿತು, ಚೆನ್ನಾಗಿ ರಿಸಲ್ಟ್ ಬಂತು, ವಿದ್ಯಾರ್ಥಿಗಳು ಚೆನ್ನಾಗಿ ಖುಷಿಯಾಗಿದ್ದಾರೆ, ಇನ್ನೇನಿದ್ರು ಮುಂದಿನ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲವೂ ಮುಗಿದಾದ ನಂತರ CJP ಪ್ರೊಟೆಸ್ಟನ್ನು ಹಿಂದೆ ತೆಗೆದುಕೊಳ್ಬೇಕಾಗಿತ್ತು. ಅವರು ಸಂಸತ್ತಿಗೆ ಮುತ್ತಿಗೆ ಹಾಕ್ತಕ್ಕಂಥ ವಿಚಾರವನ್ನು ಇಟ್ಕೊಂಡು ಜಂತರ್ ಮಂತರ್ನಲ್ಲಿ ಲಾರಿ ಕಲ್ಲು ತುಂಬ್ಕೊಂಡು ಬಂದಿರತಕ್ಕಂಥ ಲಾರಿಯನ್ನು ತೆಗೆದುಕೊಂಡು ಬರ್ತಾರೆ. ಅಲ್ಲಿ ಸೇವೆಗೆ ನಿಯೋಜಿತಗೊಂಡಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ತಾರೆ. ಪತ್ರಕರ್ತರ ಜೊತೆಗೆ, ಮಹಿಳಾ ಪತ್ರಕರ್ತೆಯರ ಜೊತೆಗೆ ಅಸಭ್ಯವಾಗಿ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಬಾಹ್ಯವಾಗಿ ಬರ್ತಕ್ಕಂಥ ಫಂಡ್ ಏನಿದೆ, ಫಾರಿನ್ ಫಂಡನ್ನು ಬಳಸ್ಕೊಂಡು ನಮ್ಮ ರಾಷ್ಟ್ರದಲ್ಲಿ ಶಾಂತಿಯನ್ನು ಕದಡಬೇಕು, ಕೇಂದ್ರ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಬೇಕಂತಕ್ಕ ವಿಚಾರಗಳನ್ನು ಇಟ್ಕೊಂಡು ಇವತ್ತು CJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಆಮ್ ಆದ್ಮಿ ಪಾರ್ಟಿ ಒಂದು ಪ್ರೊಟೆಸ್ಟನ್ನು ಮಾಡ್ತಾ ಇದೆ. ಹೊರತಾಗಿ ವಿದ್ಯಾರ್ಥಿಗಳ ಭವಿಷ್ಯದ ಚಿಂತೆ ಆಗಿದ್ದರೆ ಅದು ಶಾಂತಿಯುತವಾಗಿರ್ತಕ್ಕಂಥ ಹೋರಾಟ ಆಗ್ತಾಯಿತ್ತು. ಮತ್ತು ಅದೇ ರೀತಿಯಾಗಿ ಪ್ರಧಾನಿಯವರ ಮನೆ ಮುಂದೆ ಅವರು ಇಲ್ಲಿಗಲ್ ಆಗಿ ಜಮಾವಣೆಗೊಂಡು ಪ್ರೊಟೆಸ್ಟನ್ನು ಮಾಡ್ತಾರೆ. ಇದರೆಲ್ಲವನ್ನು ಕೂಡ ಖಂಡಿಸಿ ಇವತ್ತು ರಾಜ್ಯದಲ್ಲೂ ಕೂಡ ನಮ್ಮ BJPಯ ವರಿಷ್ಠರಿಗೆ, ನಮ್ಮ BJPಯ ನಾಯಕರಿಗೆ ರಕ್ಷಣೆ ಇಲ್ಲದಂತಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ, ಉದ್ವಿಗ್ನ ನೋಡಿ ಮೇಡಮ್. ಈಗ ಹೆಂಗಾಗತ್ತೆ, ಈಗ BJP ಮುಖಂಡರ ಮೇಲೆ ಹಲ್ಲೆ ಆಗಿದೆ ಅಂತ ನೀವು ಆರೋಪ ಮಾಡ್ತೀರಿ. ಓಕೆ, ಅದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಆಗಿರ್ತೈತೆ. ನೋಡಿ ಮೇಡಮ್, ಈಗ ಯಾವುದೇ ಒಂದು ಇವತ್ತು ನಾವು ಕೂಡ ಪ್ರೊಟೆಸ್ಟ್ ಮಾಡಿದ್ವಿ. ನಾವು ಪ್ರೊಟೆಸ್ಟ್ ಮಾಡಬೇಕಾದ್ರೆ ನಮ್ಮ ಆಕ್ರೋಶ ಕೂಡ ನಾವು ವ್ಯಕ್ತಪಡಿಸಿದ್ವಿ. ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ನಮ್ಮನ್ನು ತಳ್ಳಾಟ ಮಾಡಿದ್ರು. ನಮ್ಮ ಒಂದು ಶಾಂತಿಯನ್ನು ಒಂದು ಮೇಂಟೈನ್ ಮಾಡಬೇಕು, ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಂತೇಳಿ ನಮ್ಮನ್ನು ತಳ್ಳಿದ್ರು, ನಮ್ಮನ್ನು ಪಕ್ಕಕ್ಕೆ ಸರ್ಸ್ಕೊಂಡ್ರು. ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಟ್ಟು ಸೈಡ್ ಸರ್ಕೊಂಡು ಬಂದ್ವಿ. ಬಟ್ ಜಂತರ್ ಮಂತರ್ನಲ್ಲಿ ಆ ಥರ ಆಗಲೇ ಇಲ್ಲ. ಅಲ್ಲಿ ನಿಯೋಜನೆಗೊಂಡಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರು, ಅವರನ್ನು ಹೊಡೆದ್ರು, ಅವರನ್ನು ಕಾಲಿಗೆ ಹಾಕಿ ತುಳಿದ್ರು. ಹೆಣ್ಮಕ್ಳ ಮೇಲೆ ಬಟ್ಟೆ ಹರಿಯುವಂತ ಕೆಲಸ ಮಾಡಬಾರ್ದು ಮೇಡಮ್. ಈಗ ನೋಡಿ ಹಿಂಗಾಗತ್ತೆ, ಒಂದು ಗುಂಪು ಅಂತ ಸೇರಿದಾಗ ಅಲ್ಲಿ ಕಾಲು ತುಳಿತಾನೂ ಆಗತ್ತೆ, ಅದು ಸ್ವಾಭಾವಿಕನೂ ಆಗತ್ತೆ. ಕೆಲವೊಂದು ಸಾರಿ ಗುಂಪುಗಳಲ್ಲಿ ಏನಾಗತ್ತೆ ಅಂತ ಹೇಳಿ ಅದಲ್ಲಿ ಇಂಟರ್ನಲ್ ರಿಪೋರ್ಟ್ ಬಂದಾಗಲೇ ಗೊತ್ತಾಗ್ತಕ್ಕಂಥ. ಲಾಠಿ ಚಾರ್ಜ್ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಯಾವಾಗ ಆಗತ್ತಂದರೆ ಆ ಪರಿಸ್ಥಿತಿಯಲ್ಲಿ ಉದ್ವಿಗ್ನತೆಗೆ ಹೋದಾಗ ಮಾತ್ರ ಲಾಠಿ ಚಾರ್ಜ್ ಆಗುತ್ತೆ. ಅಲ್ಲಿ ಯಾರೂ ಕೂಡ ಇಂಟೆನ್ಷನಲಿ ಲಾಠಿ ಚಾರ್ಜ್ ಆಗಿಲ್ಲ. ಅದು ಅಲ್ಲಿ ತಾವು ಗಮನಿಸಿರ್ಬೋದು, ತಾವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತಾವು ಮಾಧ್ಯಮದವ್ರು ಇದ್ದೀರಿ, ತಮಗೂ ಕೂಡ ಅದರ ಒಂದು ಪ್ರೂಫ್ಸ್ ಸಿಗ್ತವೆ. ಅಲ್ಲಿ ಮಾಧ್ಯಮದ ಜೊತೆಗೆ ಸಂವಾದ ನಡೀತಾ ಇರಬೇಕಾದ್ರೆ ಅಭಿಜಿತ್ ಸಂವಾದ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಯ CJP ಕಾರ್ಯಕರ್ತರು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಅಧಿಕಾರಿಯ ಮೇಲೆ ಹಲ್ಲೆ ಮಾಡ್ತಾಯಿದ್ರು, ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಸೊ ಆ ಒಂದು ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಏನು ಒಂದು ಸ್ವಲ್ಪ ಲಾಠಿ ಬಿಸಾಟ ಆಯಿತು. ಆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಯಿತು. ಅಲ್ಲಿಯ ಸಾರ್ವಜನಿಕ ಆಸ್ತಿ ನಷ್ಟ ಮಾಡಲಿಕ್ಕೆ ಆರಂಭ ಮಾಡಿದರು. ಪೊಲೀಸ್ ವಾಹನಗಳಿಗೆ ಕಲ್ಲು ಹೊಡಿತಕ್ಕಂಥ ಕೆಲಸ ಮಾಡಿದರು. ಇದೆಲ್ಲವೂ ಕೂಡ ಅದಾದ ನಂತರ ಯಾವಾಗ ಸಿಚುವೇಶನ್ ಅಂಡರ್ ಕಂಟ್ರೋಲ್ ತಪ್ಪು ಹೋಗುತ್ತೆ ಆವಾಗ ಲಾಠಿ ಚಾರ್ಜ್ ಆಗಿದೆ. ಅಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಗಿರ್ಬೋದು. ಅದಕ್ಕೂ ಕೂಡ ನಾವು ನಮ್ಮ ಒಂದು ಇಂಟೆನ್ಷನಲಿ ಆಗಿಲ್ಲ. ಮೊಟ್ಟೆ ಹೊಡೆದಿರ್ತಕ್ಕಂಥದ್ದು ನಮ್ಮ ಬೆಂಗಳೂರಿನ ಶಾಸಕರ ಮೇಲೆ ಮೊಟ್ಟೆ ಹೊಡೆದಿರ್ತಕ್ಕಂಥದ್ದು ಕಾಂಗ್ರೆಸ್ನವರು, ನಾಟ್ BJP ಕಾರ್ಯಕರ್ತಸ್. ಕಾಂಗ್ರೆಸ್ಸಿನ ಕಾರ್ಯಕರ್ತರು ಬಂದ್ಬಿಟ್ಟು ನಮ್ಮ BJPಯ ಕರ್ನಾಟಕದ ವರಿಷ್ಠರ ಮೇಲೆ ಮೊಟ್ಟೆ ಶಾಸಕರ ಮೇಲೆ ಮೊಟ್ಟೆ ಹೊಡೆದಿರ್ತಕ್ಕಂಥದ್ದು. ಇದು ಇಂಟೆನ್ಷನಲಿನೇ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ನನ್ನ ಹೆಸರು ಮಹಾದೇವ್ ದರೇನವರ್, BJP ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ, ಬೆಳಗಾವಿ ಮಹಾನಗರ.
ಇದಾಗಿತ್ತು ಇಂದಿನ ಪ್ರಮುಖ ಸುದ್ದಿ. ಹೆಚ್ಚಿನ ಮಾಹಿತಿಗಳಿಗಾಗಿ ಲೋಕದರ್ಶನ್ ಡಿಜಿಟಲ್ ಅನ್ನ ಫಾಲೋ ಮಾಡಿ.